ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ದಿನ ಹೊಸ ವಿಡಿಯೋ. ಇದು ನಮ್ಮ ಮನೆ ಬಾಲ್ಕನಿಯಲ್ಲಿ ಇರುವ ನಮ್ಮದು ಬೀಚ್ ಹತ್ರನೇ ಮನೆ ಇರೋದ್ರಿಂದ ನಾವು ಬಾಲ್ಕನಿಯಿಂದನೇ ಬೀಚ್ ನೋಡ್ಬೋದು. ವೆರಿ ಬ್ಯೂಟಿಫುಲ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಗ್ರೀಸಲ್ಲಿ ವೆದರ್ ಚೇಂಜ್ ಆಗಿದೆ. ಇವಾಗ ಚಳಿ ಸ್ಟಾರ್ಟ್ ಆಗಿದೆ. ಬಟ್ ಗ್ರೀಸಲ್ಲಿ ಆಲ್ಮೋಸ್ಟ್ ಕಡಿಮೆ ಇದೆ. ಇಟಾಲಿ ಅಥವಾ ಜರ್ಮನಿ ಆ ಕಡೆ ಎಲ್ಲ ಈಗ ಆಲ್ಮೋಸ್ಟ್ ವಿಂಟರ್ ಥರ ಇದೆ. ಆದರೆ ಗ್ರೀಸಲ್ಲಿ ವೆದರ್ ಚೆನ್ನಾಗಿದೆ. ಇವತ್ತು ನಿನ್ನೆ ಮಳೆ ಇರೋದ್ರಿಂದ ವಿ ಹ್ಯಾವ್ ಟು ಮಚ್ ರೈನ್. ಇಲ್ಲಿ ಕೂಡ ಒಂದು ಮಾಡ್ಕೊಂಡಿದೆ. ಇವತ್ತು ನಾವು ಒಂದು ವಿಡಿಯೋ ಮಾಡೋಣ ಅಂತ. ಓಕೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇವತ್ತು ನಾವು ಮಾಡುವ ವಿಡಿಯೋ ಆಲಿವ್ ಆಯಿಲ್ ವಿಡಿಯೋ ಮಾಡ್ತಾಯಿದ್ದೀವಿ. ಆಲಿವ್ ಆಯಿಲ್ ಗ್ರೀಸಲ್ಲಿ ಫೇಮಸ್. ಎಲ್ಲಿ ನೋಡಿರೋ ಆಲಿವ್ ಆಯಿಲ್ ಎಲ್ಲ ಕಡಿಮೆ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಆಲಿವ್ಸ್ ಇಸ್ ದ ಫೇಮಸ್ ಇಸ್ ಗ್ರೀಸ್. ನೀವು ನೋಡ್ಬೋದು ಗ್ರೀಸಲ್ಲಿ ಚೆನ್ನಾಗಿ ಆಲಿವ್ ಆಯಿಲ್ ಇದೆ. ಆದರೂ ನಾವು ಆಲಿವ್ ಆಯಿಲ್ ವಿಡಿಯೋ ಯಾಕೆ ಮಾಡ್ತಿದ್ದೀವಿ ಅಂದರೆ, ನಾವು ಆಲಿವ್ ಆಯಿಲನ್ನು ನಾವು ನೋಡಬೇಕಲ್ವಾ, ಇದು ರಿಯಲ್ ಆಲಿವ್ ಆಯಿಲಾ ಅಥವಾ ಡೂಪ್ಲಿಕೇಟ್ ಆಲಿವ್ ಆಯಿಲಾ ಅಂತ. ನಾನು ಆಲ್ರೆಡಿ ರಿಯಲ್ ಡೂಪ್ಲಿಕೇಟ್ ಅನ್ನೋದಕ್ಕೆ ಆಲ್ರೆಡಿ ಟೆಸ್ಟ್ ಮಾಡಿದ್ದೀನಿ. ಯಾಕಂದರೆ ನನಗೂ ಕೂಡ ಇದ್ರ ಬಗ್ಗೆ ಗೊತ್ತಿಲ್ಲಾಗಿತ್ತು. ನಾನು ಭಾರತದಲ್ಲಿರ್ಬೇಕಾರ ಯಾವಾಗ ನಾನು ಗ್ರೀಸಲ್ಲಿ ಮದುವೆ ಹಾಕೊಂಡು ಬಂದಮೇಲೆ ನನಗೆ ಇದು ಸೀಕ್ರೆಟ್ ಗೊತ್ತಾಯಿತು. ಅದ್ರಗೋಸ್ಕರನೇ ನಾನು ಒಂದು ವಿಡಿಯೋ ಮಾಡ್ತಿರೋದು. ಏನಿಲ್ಲ, ಸಿಂಪಲ್, ಏನು ತಲೆ ಕೆಡಿಸ್ಕೊಳ್ಬೇಕಂತೆ ಏನಿಲ್ಲ. ಸ್ಟಾರ್ಟ್. 1 ಗ್ಲಾಸ್ ತೊಗೊಳ್ಬೇಕು ನಾವು. ಯಾಕಂತ ಹೇಳಿದರೆ ಗ್ಲಾಸಲ್ಲಿ ನಾವು ಆಲಿವ್ ಆಯಿಲ್ ಅಂತ ಹಾಕಿ. ಓಕೆ, ಸ್ಟಾರ್ಟ್ ದ ವಿಡಿಯೋ. ನೀವು ನೋಡ್ಬೋದು ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ನನ್ನ ಫೋನ್ ಕರೆಕ್ಟಾಗಿ ಗ್ಲಾಸ್. ಇದರಲ್ಲಿ ಆಲಿವ್ ಆಯಿಲನ್ನು ಈ ಥರ ಹಾಕಬೇಕು. ಓಪನ್ ದ ಆಲಿವ್ ಈ ಥರ ಹಾಕಿಬಿಟ್ಟು ಇದನ್ನ ಏನು ಮಾಡಬೇಕು, ಈ ಆಲಿವ್ ಆಯಿಲನ್ನು ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿಟ್ಟು ಈ ಆಲಿವ್ ಆಯಿಲು ನೀವು ಫ್ರಿಜ್ಜಲ್ಲಿ 1 ಡೇ ಅಥವಾ 2 ಡೇಸ್ ಇಟ್ಟಿದ್ರೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಆಲಿವ್ ಆಯಿಲ್ ಡೂಪ್ಲಿಕೇಟಾ ಅಥವಾ ಒರಿಜಿನಲ್ಲಾ ಅಂತ. ಓಕೆನಾ? ಇದಕ್ಕಿಂತ ಮೊದಲೇ ನಾನು ಒಂದು ವಿಡಿಯೋ ಮಾಡಿದ್ದೆ ಆಲಿವ್ ಆಯಿಲ್ ಬಗ್ಗೆ. ಬಟ್ ನಾನು ಅದು ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಹೇಳಿರಲಿಲ್ಲ, ಅದ್ರಗೋಸ್ಕರ. ಬಟ್ ನಾನಿಲ್ಲಿ ಆಲ್ರೆಡಿ ಟೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ, ನೀವು ನೋಡ್ಬೋದು. ಆದರೂ ನಿಮ್ಗೆ ತೋರಿಸ್ತಾ ಇರ್ತೀನಿ. ಈ ಥರ ಆಲಿವ್ ಆಯಿಲನ್ನು ನೀವು ಫ್ರಿಜ್ಜಲ್ಲಿ ಇಡಬೇಕು. ಆಲಿವ್ ಆಯಿಲ್ ಫಸ್ಟ್ ಆಫ್ ಆಲ್ ಹೀಗೆ ಇರುತ್ತೆ, ಗ್ರೀನ್ ಕಲರಲ್ಲಿ ಇರುತ್ತೆ ನೋಡಿ. ನಾನು ಇದೇ ಥರ ಫ್ರಿಜ್ಜಲ್ಲಿ ಇಟ್ಟಿದ್ದೆ 2 ಡೇಸ್ ಎಗೋ. ಐ ಕ್ಯಾನ್ ಪುಟ್ ಹಿಯರ್. ನಾನು 2 ದಿನ ಮುಂಚೆನೇ ಆಲಿವ್ ಆಯಿಲ್ ಇಟ್ಟಿದ್ದೀನಿ. ನೋಡಬೇಕು ನೋಡಿ ನೀವು ಹೇಗಾಗಿದೆ ನಾನು ಆಲಿವ್ ಆಯಿಲು. ಇದು ಪ್ಯೂರ್ ಆಲಿವ್ ಆಯಿಲ್, ಒಳ್ಳೆ ಬಟರ್ ಥರ ಆಗುತ್ತೆ. ನೀವು ನೋಡ್ಬೋದು, ನಾನು ವಿಡಿಯೋ ಮಾಡಬೇಕಂತೆ 2 ಡೇಸ್ ಬಿಫೋರ್ ನಾನು ಆಲಿವ್ ಆಯಿಲ್ ಇಟ್ಟಿದ್ದೇನೆ. ನೋಡಿ, ಇದು ಆಲಿವ್ ಆಯಿಲ್ಲೇ ನೋಡ್ಬೋದು ನೀವು. ಇದು ಆಲಿವ್ ಆಯಿಲ್ ಯಾವ ಥರ ಬಟರ್ ಆಗಿದೆ ನೋಡಿ. ಇದೇ ಬಾಟಲ್ ನೀವು ನೋಡ್ಬೋದು ಎಷ್ಟು ನಾನು ಇದು ಮಾಡಿದ್ದೆ ಅಂತ. ನಾನು ಯಾವಾಗಲೂ ಅಡುಗೆಗಾಗಲಿ ಅಥವಾ ಹೇರಿಗಾಗಲಿ ಅಥವಾ ಸಲಾಡಿಗೆ ಎಲ್ಲದಕ್ಕೂ ನಾವು ಆಲಿವ್ ಆಯಿಲೇ ಯೂಸ್ ಮಾಡೋದು ಗ್ರೀಸಲ್ಲಿ. ಕೊಕೊನಟ್ ಆಯಿಲ್ ನಮಗೆ ಸಿಗೋದು ಕಡಿಮೆ, ಇಲ್ಲಿ ಸಿಕ್ಕಿದ್ರೂ ನಾವು ತಲೆಗೆ ಮಾತ್ರ ಯೂಸ್ ಮಾಡ್ತೀವಿ. ಆದರೆ ಆಲಿವ್ ಆಯಿಲ್ ಈಸ್ ಬೆಸ್ಟ್. ನಮ್ಮ ಇಂಡಿಯಾದಲ್ಲೂ ನಮ್ಮ ಭಾರತದಲ್ಲೂ ಕೂಡ ಆಲಿವ್ ಆಯಿಲು ಸಾಕಷ್ಟು ಸಿಗುತ್ತೆ. ಅಮೆಝಾನ್ದಲ್ಲಿ ಇದರಲ್ಲಿ 150 ರುಪೀಸ್ಗೆ, 200 ರುಪೀಸ್ಗೆ 500 ಗ್ರಾಮ್ 200 ಗ್ರಾಮ್ ಸಿಗುತ್ತೆ. ಪ್ಲೀಸ್ ಆ ಆಲಿವ್ ಆಯಿಲನ್ನು ನೀವು ಯೂಸ್ ಮಾಡ್ತಾ ಇದ್ದರೆ ಪ್ಲೀಸ್ ನನ್ನ ವಿಡಿಯೋ ನೋಡಿ. ಅದೇ ಥರ ನೀವು ಕೂಡ ಟೆಸ್ಟ್ ಮಾಡಿ. ಒಂದು ಬಾಟಲ್ ಆಲಿವ್ ಆಯಿಲ್ ತೊಗೊಂಡು 1 ಗ್ಲಾಸಲ್ಲಿ ನೀವು 2 ದಿನ ಫ್ರಿಜ್ಜಲ್ಲಿ ಇಟ್ಟಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದು ವೇಳೆ ಆ ಆಲಿವ್ ಆಯಿಲು ಈ ಥರ ಬಟರ್ ಆಗಿದ್ದರೆ ನೀವು ನೋಡ್ಬೋದು, ಗ್ರೀನ್ ಕಲರೇ ಕಾಣ್ತಾ ಇದೆ. ಯು ಕ್ಯಾನ್ ಸಿ ಇಸ್ ದ ಗ್ರೀನ್. ಈ ಥರ ಬಟರ್ ಇದ್ದರೆ
ಅದು ಫಿವರ್ ಆಲಿವ್ ಆಯಿಲ್. ಯು ಕ್ಯಾನ್ ಕಂಟಿನ್ಯೂ, ನೀವು ಯೂಸ್ ಮಾಡ್ಬೋದು. ಒಂದು ವೇಳೆ ಅದು ಫೇಕ್ ಆಲಿವ್ ಆಯಿಲ್ ಇದ್ದರೆ ಪ್ಲೀಸ್ ನೀವು ಅದನ್ನು ಬಿಟ್ಟು ಬೇರೆ ಆಲಿವ್ ಆಯಿಲನ್ನು ಯೂಸ್ ಮಾಡ್ಬೋದು. ಆಲಿವ್ ಆಯಿಲ್ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಅದೇ ಥರ ಆಲಿವ್ ಆಯಿಲ್ ಗ್ರೀಸಲ್ಲಿ 1 ಲೀಟ್ರಿಗೆ 12 ಯೂರೋ ಇದೆ, 12 ಯೂರೋ ಅಥವಾ 10 ಯೂರೋ ಇದೆ ಒಳ್ಳೆ ಆಲಿವ್ ಆಯಿಲ್ಗೆ. ಅದಕ್ಕಿಂತ ಲಾಸ್ಟ್ ಅಂದರೆ 8 ಯೂರೋ ಇದೆ. ನಮ್ಮ ಭಾರತದಲ್ಲಿ 1 ಲೀಟ್ರ್ ಆಲಿವ್ ಆಯಿಲ್ಗೆ ಮ್ಯಾಕ್ಸಿಮಮ್ ಅಂದರೂ 800 ರುಪೀಸ್ ಇದೆ. 800 ರುಪೀಸ್, 1000 ರುಪೀಸ್ ಅದರಲ್ಲಿ ಒರಿಜಿನಲ್ ಆಲಿವ್ ಆಯಿಲ್ಗೆ. ನೀವು ಆ ಆಲಿವ್ ಆಯಿಲ್ ಯೂಸ್ ಮಾಡ್ತಿದ್ರೆ ಪ್ಲೀಸ್ ನೀವು ಆ ಆಲಿವ್ ಆಯಿಲನ್ನು ಇದೇ ಥರ ನಾನು ಹೇಗೆ ಟೆಸ್ಟ್ ಮಾಡಿದ್ದೆ ನೋಡಿ, ಇದೇ ಥರ ನೀವು ಟೆಸ್ಟ್ ಮಾಡಿ. ಒಂದು ವೇಳೆ ನಿಮಗೆ ಇದೇ ಥರ ಆಲಿವ್ ಆಯಿಲ್ ಆದರೆ ಪ್ಲೀಸ್ ಕಂಟಿನ್ಯೂ. ಓಕೆ, ನೀವು ಅಷ್ಟು ದುಡ್ಡು ಕೊಟ್ಕೊಂಡು ಅದು ಡೂಪ್ಲಿಕೇಟ್ ಆಲಿವ್ ಆಯಿಲ್ ಅಂದರೆ ಪ್ಲೀಸ್ ಸ್ಟಾಪ್ ಲುಕಿಂಗ್ ದ ಬೆಸ್ಟ್. ನೀವು ಸರ್ಚ್ ಮಾಡಿ ಅಥವಾ ನೋಡಿ ಬೆಸ್ಟ್ ಆಲಿವ್ ಆಯಿಲ್ ತೊಗೊಂಡು ಯೂಸ್ ಮಾಡಿ. ಈ ವಿಡಿಯೋನ ಸೇವ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೀವು ನನ್ನ ವಿಡಿಯೋ ನೋಡಿ ನೀವೇನಾದ್ರು ಟೆಸ್ಟ್ ಮಾಡಿದರೆ ಇದೇ ಥರ ನಿಮಗೆ ರಿಸಲ್ಟ್ ಬಂದರೆ ಪ್ಲೀಸ್ ಕಮೆಂಟ್ ಆ್ಯಂಡ್ ದ ಶೇರ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡ್ತಾ ಇದ್ದವರು ಎಲ್ಲರೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ನಾನು ಬರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.